ಬದಿ ನಮ್ಮ ಅಣ್ಣಯ್ಯವರು ಹೊಸ ಕಾರ್ ತಕೊಂಡ್ರು ಕಣಿ. ಯಪ್ಪ ಅದು ಎಂತ ಲಕ್ಷದ 25 ಲಕ್ಷದ 30 ಲಕ್ಷದನಂತೆ ಕಾರ್ ಮಾತ್ರ ಬೊಂಬಾಟಾಗೈತೆ. ಥೂ ಕಿತ್ತೋದೊಳ್ ನನ್ನ ಮಗಳಿಗದು ಏನು ಬಂದೈತೆ ಕಂಡ ಇದು ಅಡ್ರೋಗ 3 ಬಿಟ್ಟೊಳಗೆ 7 ತನೇ ಇತ್ತೀನಿ ನಾನು 7 ತನೇ ಇತ್ತೀನಿ. ಅಲ್ಲ ಕಟ್ಕೊಂಡಿದ್ರೆ ಎಂತ ಸಂದಾಗಿರೋದು ಹೇಳಿ. ಹಾಂ, ಇನ್ನೂ ಕಾಲ ಮಿಂಚಿಲ್ಲ. ನಮ್ಮ ಅಣ್ಣ ಹಿಂಗಿಲ್ಲಿ ನಡೆದಿರೋ ವಿಚಾರಗಳು ಏನೂ ಗೊತ್ತಿಲ್ಲ. ನಾನು ಹೆಂಗೋ ಒಪ್ಪಿಸ್ತಿದ್ದೆ. ನನ್ನ ಮಗಳು ಒಂದು ಹೂ ಅಂದ್ಬಿಟ್ರೆ ಈಗ್ಲೂ ಗಂಟಾಕಕ್ಕೆ ರೆಡಿಯಾಗಿವ್ನಿ ನಾನಂತಂದ್ವೆ. ಏನೇ ಅಷ್ಟಿಷ್ಟು ನಮಗೆ 25-30 ಲಕ್ಷ ರೂಪಾಯಿ ಇದ್ಬಿಟ್ರೆ ಜೀವನ ಸಾಕು, ನಮ್ಮ ಜೀವನಕ್ಕೆ ಏನಿಯ ಅಂತಂದ್ರೆ ಬರೀ ಅವ್ರ ಕಾರ್ಗೇನೇ ಅಷ್ಟೊಂದು ರೇಟಿನ ದುಡ್ಡು ಹಾಕ್ತಾವ್ರೆ ಅಂದರೆ ನೀನು ಲೆಕ್ಕ ಹಾಕು. ಬದಿ ನಂಗೊಂದೇ ಒಂದು ಸಹಾಯ ಮಾಡ್ತೀಯನೆ ಪ್ಲೀಸ್. ಏಳೆ ಫ್ರೆಂಡ್ ಅಂದಮೇಲೆ ಅಷ್ಟು ಸಹಾಯ ಮಾಡಿದಂಗೆ ಇರೋಕ್ಕಾಯ್ತದ? ಅದೇನು ಅಂತ ಹೇಳ್ಬಿಟ್ಟು ಏಳೆ. ಅದು ಏನು ಅಂತಂದರೆ ಹೆಂಗನ ಮಾಡಿ ನನ್ನ ಮಗಳನ್ನ ವಾಪಸ್ಸು ಮನೆ ಕರ್ಕೊಂಬಿಟ್ಟು ಬಂದ್ಬಿಡ್ತೀನಿ ಪ್ಲೀಸ್ ಕಣೆ. ಹೆಂಗನ ಮಾಡಿ ಕರ್ಕೊಂಬಿಟ್ಟು ಬತ್ತೀಯಾ? ಪ್ಲೀಸ್ 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 ನಿನ್ನ ಕೈ ಮುಗಿತೀನಿ ಕಣೆ. ಹೆಂಗನ ಮಾಡಿ ಕರ್ಕೊಂಬಿಟ್ಟು ಬಾ. ಯಾಕಂದರೆ ನನ್ನ ಅಣ್ಣನ ಮಗನ ಕೊಟ್ಬಿಟ್ಟು ಮದುವೆ ಮಾಡ್ಬಿಡ್ತೀನಿ ಕಣೆ. ಹಾಂ, ಅವ್ರಿಗೇನು ಗೊತ್ತಾಗಕ್ಕಿಲ್ಲ. ಪ್ಯಾಟೆನಾಗೆ ಕರ್ಕೊಂಡೋಗ್ಬಿಟ್ಟು ಮದುವೆ ಮಾಡ್ಬಿಟ್ಟು ಕರ್ಕೊಂಬಿಟ್ಟು ಇಲ್ಲಿ ಕರ್ಕೊಂಡೇ ಬರೋಕ್ಕಿಲ್ಲ, ಅಲ್ಲೇ ಕಳಿಸ್ಬಿಡ್ತೀನಿ. ನೀನು ಹೆಂಗಾರ ಮಾಡ್ಬಿಟ್ಟು ಹೆಂಗಾರ ಮಾಡ್ಬಿಟ್ಟು ನೀನು ನನ್ನ ಮಗಳನ್ನ ನಂಗೆ ವಾಪಸ್ ಕರ್ಕೊಂಬಿಟ್ಟು ಬತ್ತೀಯಾ? ಏಳೆ ಹಿಂಗಂತೀನಿ ಅಂತ ಬೇಜಾರು ಮಾಡ್ಕೋಬೇಡ ಸರೋಜಿ. ದೇವರಣೆ ಕೆಲಸ ನನ್ನ ಕೈಲಾಗಕ್ಕಿಲ್ಲ ಬಿಡು. ಹಾಂ, ನಾನು ಒಂದು ಹೆಣ್ಣಾಗಿ ಇನ್ನೊಬ್ಬರದನ್ನು ಇದು ಮಾಡೋಕ್ಕೆ ನನಗಂತೂ ಇಷ್ಟ ಇಲ್ಲ ಸ್ವಲ್ಪನೂ. ನಾನಂತೂ ಇಲ್ಲ 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 ನಾನಂತೂ ಅಂತ ಕೆಲಸ ಎಲ್ಲ ಮಾಡೋಕ್ಕಿಲ್ಲ. ನಾನು ಹೋಗೋದು ಇಲ್ಲ ಮಾಡೋದು ಇಲ್ಲ. ದೇವರಣೆಗುನ್ವೆ ನೀನು ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ, ನಾನಂತೂ ಹೋಗೋಕ್ಕಿಲ್ಲ ಬಿಡು. ನಾನಂಗೆಲ್ಲ ಹೋಗ್ಬಿಟ್ಟು ಏಳು ದೂರ ಮಾಡೋಕ್ಕಾಯ್ತದೇನೆ? ನಿನ್ನ ಮಗಳು ನಿನಗೆ ಕೈಗೆ ಏನಿಯೇ ಸಿಗಲಿಲ್ಲ, ನೀನು ನಮಗೆ ಬಂದ್ಬಿಡ್ತಾಳೆ ಏಳು. ಬೇಡ 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 ಬೇಡ. ನೀನೇ ನೀನು ಬೇಕಾದ್ರೆ ಹೋಗಿ ಏನೋ ಒಂದು ಮಾತು ಹೇಳ್ಬಿಟ್ಟು ಕರ್ಕೊಂಬಿಡ್ಬಾ. ಈ ಕೆಲಸ ಎಲ್ಲ ನನ್ನ ಕೈಲಾಗಕ್ಕಿಲ್ಲ ಕಣೆ. ಹ್ಞೂ ಬಿಡವ, ನೀ ನ್ಯಾಯ ನೀತಿ ಧರ್ಮ ಅಂತ ಹೋಗಳಲ್ವೇ. ನೀನು ಎಲ್ಲಿಂದ ಇದು ಮಾಡ್ತೀಯ ಹೇಳು? ನೀನು ನ್ಯಾಯ ನೀತಿ ಧರ್ಮದಾಗ ಏನೇ ಐತೀಯ? ಸರಿ, ನೀನು ನ್ಯಾಯ ನೀತಿ ಧರ್ಮ ಅಂತ ನೀನು ಇರು. ಸರಿ ಬಿಡು, ನಾನು ಏನಾರ ಬ್ಯಾರ ವ್ಯವಸ್ಥೆ ಮಾಡ್ಕೊಂಡು ನನ್ನ ಮಗಳನ್ನ ವಾಪಸ್ ಕರ್ಕೊಂಬರೋಕ್ಕೆ ಅಂತ ಖತರ್ನಾಕು ಕಂತ್ರಿಗಳೇನೆಯ ಬೇಕಾಯ್ತದೆ. ಪಾಪ ನೀನು ಒಳ್ಳೆಯಳು, ನಿನ್ನ ಕೈಲಾಗಕ್ಕಿಲ್ಲ. ನೋಡೇ, ಯಾವತ್ತಿದ್ರೂ ನನ್ನ ಅಳಿಯ ನಮ್ಮ ಅಣ್ಣನ ಮಗನೇನಿಯ. ಅಲ್ಲ ಕಣ್ಲೆ, ಇಷ್ಟೆಲ್ಲ ಆಗೈತೆ, ಮದುವೆ ಆಗೈತಂತೆ, ಎಲ್ಲ ಆಗೈತೆ. ನೀನು ನೋಡಿದ್ರೆ ಈಗಲೂ ನಮ್ಮ ಅಣ್ಣನ ಮಗ ಅಂತಿದೆಯಲ್ಲೇ. ಹಂಗೇನೆ ನಿಂಗೆ ಗೊತ್ತಾಗಿಲ್ಲ, ಸುಮ್ಕಿರು. ಈ ನನ್ನ ಮಗನ ಏನೈತಿ ಅಂತ ಹೇಳ್ಬಿಟ್ಟು ನನ್ನ ಮಗಳನ್ನ ಬುಟ್ಟಾಕೈತಿದೇಳು. ಇರೋಳೊಬ್ಳು ಮಗಳು, ಏನಿಲ್ಲ ಅಂದ್ರೆ ನನಗಂತೂ ಅವಳ ಮೇಲೆ ಪಿರುತಿ ಶಾನೆ ಐತೆ. ಈಗ ನಮ್ಮ ಮನೆ ಪಕ್ಕ ಮನೆ ಮಾಡ್ಕೊಂಡಿರೋದಕ್ಕೂ ವ್ಯವಸ್ಥೆ ಸಮಾಧಾನ ಐತೆ ನನಗೆ. ಏನು ಮಾಡ್ತಾವಳು ಏನು ಬಿಡ್ತಾವಳು ಗೊತ್ತಾಯ್ತಾಯ್ತಲ್ಲ ಅಂತ ಹೇಳ್ಬಿಟ್ಟು. ನನ್ನ ಮಗಳಂದ್ರೆ ಪ್ರಾಣ. ನನ್ನ ಮಗಳು ಸಂದಕ್ಕಿರ್ಬೇಕು ನಂಗೆ ಅಷ್ಟೇ ನೀನಿಯ. ಈ ಕಿವುಡಜ್ಜಿ ಯಾಕೆ ಇಲ್ಲಿಗೆ ಬಂದ್ಬಿಟ್ಲಲ್ಲ? ಏನೋ ಬಿಸಿ 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 ಸುದ್ದಿ ಹೇಳಕ್ಕೋ ಗಾಳಿ ಸುದ್ದಿ ಹೇಳಕ್ಕೋ ಬಂದಿರ್ಬೇಕು ಅಂತ ಅನ್ನಿಸ್ತದೆ. ಸರೋಜಿ, ನಿಮ್ಮ ಮನೆಯಾಗ ತೊಟ್ಲೆಲ್ಲ ಕಟ್ಟಕ್ಕೆ ಜಾಗ ನೆನೆಯ ಇಲ್ವಲ್ಲೇ? ತೊಟ್ಲೆಲ್ಲ ಎಲ್ಲಿ ಕೊಡ್ತೀಯಾ? ಒಳಗಡೆ ಎಲ್ಲ ನೋಯ್ತೇನು? ವಾ, ಇದ್ಯಾಕೋ ಹಿಂಗೆ ಹೇಳ್ತಿದ್ಯಾ? ನಿನಗೆ ನಮ್ಮ ಅಮ್ಮಗ ಉಟ್ಬಿಡ್ತಾ ಏನು? ಎಲ್ಲಮ್ಮಿ, ಎಲ್ಲಿ 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 ತೊಟ್ಲು ಕಟ್ಟಕ್ಕೆ ಜಾಗ ನೆನೆಯ ಕಾಣ್ತಾ ಇಲ್ಲ? ಈವ ಮುಂದೆ ಒಳ್ಳೆ ಕತೆ ಕಣಮಿ. ಅಯ್ಯೋ, ತೊಟ್ಲು ಕಟ್ಬಿಟ್ಟು ಇವಾಗ ಏನು ಮಾಡ್ಬೇಕಕ್ಕ? ಯಾಕೆ, ಏನು ವಿಷಯ? ಏನ್ ಸರಜಿ, ಕೊನೆಗೂ ಅಜ್ಜಿ ಆಗೋಗ್ಬಿಟ್ಟ ನಿನ್ನ ಮಗಳು ಬಸ್ರಿನಂತೆ. ಅದಕ್ಕೆ ನಾನು ತೊಟ್ಲು ಕೊಟ್ಟಕ್ಕೆ ಜಾಗ ನೋಡ್ತಾ ಇದ್ದೆ. ನಿಮ್ಮ ಮನೆಯಾಗಿ ಎಲ್ಲೈತೋ ಜಾಗ ಅಂತ. ಇದೇನೇ ಎಮ್ಮೆ ಹಿಂಗೆ ಹೇಳ್ತಾವಳೆ? ಅಕ್ಕೋ, ಯಾರು ಹೇಳಿದ್ದು? 2 ತಿಂಗಳು ಅಲ್ವಂತ, ಇನ್ನ 1 ತಿಂಗಳಂತೆ. ಅಯ್ಯೋ, ಯಾರು ಹೇಳಿದ್ದು ಅಂತ ಕೇಳ್ತಾ ಇರೋದು? ನಾನು ಅದನ್ನೇ ಹೇಳ್ತಿರೋದು. 2 ತಿಂಗಳಲ್ಲ 1 ತಿಂಗಳಂತೆ ಅಂತ ಹೇಳ್ಬಿಟ್ಟು. ಅಯ್ಯೋ, ಕೊನೆಗೂ ತಗೆ ಸರಜಿ, ನೀನು ಅಜ್ಜಿ ಆಗೋಗ್ಬಿಟ್ಟೆ. ಈಗ ತಾನೇ ನಿನ್ನ ಮಗಳು ಅಲ್ಲಿ ನಿಂತ್ಕೊಂಡು ಸ್ವೀಟ್ ಹಂಚ್ತಾ ಇದ್ಲು. ನಾನು ಅಲ್ಗೂ ಸ್ವೀಟ್ ಬಾಕ್ಸ್ ಏನಿಯ ಕೊಡು, ತಗೊಂಡೋಗಿ ಎಲ್ಲ ಕೊಡ್ತೀನಿ ಅಂತ ಹೇಳ್ದೆ. ಏನು ಬ್ಯಾಡ ಕಣಕ್ಕ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಟ್ಲು ಕಣವ. ಎಲ್ಲರಿಗೂ ಬೀದಿನ ನಿಂತ್ಕೊಂಡು ಸ್ವೀಟ್ ಹಂಚ್ತಾವಳೆ. ಕೊನೆಗೂ ಹೆಂಗ್ ಗೊತ್ತಾಗೆ ಅಜ್ಜಿ ಹೋಗ್ಬಿಟ್ಟೆ ನೀನು. ಬಿಡು ಬಿಡು, ಹೆಂಗೋ ಇನ್ನು ಮುಂದೆ ನನ್ನ ಕರ್ಕೊಂಬಂದ್ಬಿಟ್ಟು ಮಗಳನ್ನ ಮನೆಗೆ ಇಕ್ಕೊಂಡು ಸಂದಕ್ಕೆ ನೋಡ್ಕ. ಆ ಪಾರಿಗೂ ಬುದ್ಧಿ ಇಲ್ಲ, ನಿಂಗೂ ಬುದ್ಧಿ ಇಲ್ಲ. ಹಿಂಗಾಗ್ಬಿಟ್ರೆ ಹೆಂಗೆ ಹೇಳಿ ಹಿಂಗೆ ಆಗ್ಬಿಟ್ರೆ ಇಬ್ರಾಗ ಒಬ್ರು ಸೋಲಿಲ್ಲ ಅಂದರೆ ಪಾಪ ಬಸ್ರಿ ಹೆಂಗ್ಸು ಎಲ್ಲಿಗೋಯ್ತಾಳೆ? ಆ ಬಸ್ರಿ ಹೆಂಗ್ಸು ನೀನೇ ಯೋಚನೆ ಮಾಡು ಎಲ್ಲೋಯ್ತಾಳೆ ಅಂತ ಹೇಳ್ಬಿಟ್ಟು. ಇಬ್ರಾಗೊಬ್ರು ಸೋತ್ಬಿಟ್ಟು ಕರ್ಕೊಬರ್ರಮ್ಮಿ ಮನಕ್ಕೆ ಸುಮ್ಕೆನೇನಿಯ. ಇಬ್ರಾಗೊಬ್ರಾದ್ರೂ ಸೋತ್ಬಿಟ್ಟು ಕರ್ಕೊಂಬಿಟ್ಟು ಬರ್ರಿ, ಸರಿನೇ? ಹಿಂಗೆ ಆದರೆ ಸಂದಕ್ಕಿರಕ್ಕಿಲ್ಲ. ಪದ್ದಿ, ಅಯ್ಯೋ ಏನೇನೋ ಕನ್ಸಿಕ್ಕೊಂಡಿದ್ನಲ್ಲೇ ಪದ್ದಿ. ನನ್ನ ಮಗಳು ಬಸ್ರಿನೇನೆ. ಅಯ್ಯೋ, ಇನ್ನು ಮದುವೆ ಮಾಡ್ಕೊಂಡು 1 ತಿಂಗಳಾಗಿಲ್ಲ, ಆಗ್ಲೇ ಬಸ್ರಿ ಅಂತ ಹೇಳ್ತಾವಳಲ್ಲೇ. ನಾನು ಅನ್ಕೊಂಡ್ರದೆಲ್ಲ ಸರ್ವನಾಶ ಆಗೋಗ್ಬಿಡ್ತಲ್ಲೇ ಪದ್ದಿ, ಸರ್ವನಾಶ ಆಗೋಗ್ಬಿಡ್ತಲ್ಲೇ. ಇನ್ನು ನಾನು ಯಾರಿಗೋಸ್ಕರ ಬದುಕಿರ್ಲೋ ಶಿವ, ಯಾರಿಗೋಸ್ಕರ ಬದುಕಿರ್ಲಿ? ನಮ್ಮ ಅಣ್ಣನ ಮಗಂಗೆ ಹೆಂಗಪ್ಪ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಲಿ? ಇನ್ನು ಬಸ್ರಿ ಆದಮೇಲೆ ಇನ್ನು ಮುಗಿದು ಹೋಯ್ತಲ್ವಾ? ಇನ್ನು ನಮ್ಮ ಅಣ್ಣನ ಮಗಂಗೂ ಸುಳ್ಳು ಹೇಳೋಕ್ಕಾಗಿಲ್ಲ, ಏನು ಮಾಡೋಕ್ಕಾಗಿಲ್ಲ ಪದ್ದಿ. ಮುಗಿತೆ ನನ್ನ ಕತೆ ಮುಗೀತು. ಮುಗೀತು ಎಲ್ಲ ಕತೆ ಮುಗೀತು. ನಮ್ಮ ಅಣ್ಣಯ್ಯನ ನಿನ್ನ ಮನೆಗೂ ಬಿಟ್ಕೊಳಕ್ಕಿಲ್ಲ, ನಮ್ಮ ಅಣ್ಣಯ್ಯನಂತ ಮಾತಾಡೋಕ್ಕೂ ಇಲ್ಲ. ಇಷ್ಟು ದಿನ ತಂಗಿ ತಂಗಿ ಅಂತ ಬರೋನು, ಇವಾಗ ಏನಂತ ಹೇಳೋ ಶಿವ? ನೀನು ನಾಳೆ ಒಬ್ಬಟ್ಟು ಮಾಡಿ ಖುಷಿ ಸುದ್ದಿಗೆ ಬತ್ತೀನಿ. ಇನ್ನೊಂದು ಈ ಸಾಮ್ಲಕ್ಕರ್ ಮಂತಕ್ಕೆ ಹೋಗ್ಬಿಟ್ಟು ಬತ್ತೀನಿ.
ಹೋಗಮ್ಮ ತಾಯಿ ಹೋಗು. ಇನ್ನು ಊರು ತುಂಬ ಡಂಗೂರ ಸಾರ ಗಂಟ ನಿಂಗೆ ನೆಮ್ಮದಿಯಲ್ಲಿರ್ತದೆ, ನಿದ್ದೆಯಲ್ಲಿ ಬರ್ತದೆ. ಹೋಗು ಹೋಗು. ಇವತ್ತೇ ಒಬ್ಬಟ್ಟು ಮಾಡ್ತೀಯಾ? ರಾತ್ರಿಗೆ ಬಂದ್ಬಿಡ್ತೀನಿ. ಆ ಅಯ್ಯೋ ಅಯ್ಯೋ ಅಯ್ಯೋ, ಈ ಕಿವುಡಜ್ಜಿದೊಂದು ಕಾಟನಲ್ಲಪ್ಪ. ಅಯ್ಯೋ ತಾಯಿ ನಮ್ಮವ್ವ, ಒಳ್ಳೆ ಸುದ್ದಿನೇ ಹೇಳ್ಬಿಟ್ಟೆ ಬಿಡು. ಬಂದ್ಬಿಟ್ಟು ಒಳ್ಳೆ ಸುದ್ದಿನೇ ಹೇಳ್ಬಿಟ್ಟೆ. ಇನ್ನೇನು ಒಬ್ಬಟ್ಟು ಮಾಡೇ ಮಾಡ್ತಾಳೆ ಪಾಪ ಸರೋಜಿ. ಮಾಡ್ದಂಗಿರ್ತಾಳೆ, ಮಾಡೇ ಮಾಡ್ತಾಳೆ ತಗ. ಏನು ವಡೆ ಮಾಡ್ತಾಳೆ? ಮಾಡು ಮಾಡು, ಒಬ್ಬಟ್ಟು ವಡೆನೋ ಪಾಯಸನೋ ಏನಾರ ಮಾಡು, ನನಗೇನು ಬೇಜಾರಿಲ್ಲ. ಅಲ್ಲಿ ನೋಡು, ಇಹಿ ಸಂದಕವೆ, ನಾನೇನು ಏನು ಕೊಟ್ರುವೆ ಸಂದಾಗ ತಿನ್ಕೋತೀನಿ. ನುರಿತವೆ, ಇವಾಗ ನನಗಿನ್ನು ಅಲ್ಲಿ ಉದ್ರೋಗಿಲ್ವಲ್ಲ, ನುರಿತವೆ. ವಡೆನೇ ನೀಯ ಮಾಡ್ಬಿಡಿ. ಅಯ್ಯೋ ಲೇ ಸರೋಜಿ, ಪದ್ದಿ, ಅಯ್ಯೋ ಪದ್ದಿ, ನನ್ನ ಮಗಳನ್ನ ಮನೆ ಒಲಿಸ್ಬಿಟ್ಟು ಮನೆಗೆ ವಾಪಸ್ ಕರ್ಕೊಂಬಂದು ನಮ್ಮ ಅಣ್ಣನ ಮಗನ ಜೊತೆ ಮದುವೆ ಮಾಡೋಣ ಅಂತ ಯಾವ ಪಾಟಿ ಆಸೆ ಇಕ್ಕೊಂಡಿದ್ನೆ. ನನ್ನ ಆಸೆ ಕನ್ಸಿಲ್ಲ. ಮಣ್ಣೆರೆಸ್ಬಿಟ್ಟು ಹೋಗ್ಬಿಟ್ಲಲ್ಲೇ ಈ ಮನೆಯಾಳಿ, ಮಣ್ಣೆರೆಸ್ಬಿಟ್ಟು ಹೋಗ್ಬಿಟ್ಲಲ್ಲೇ. ನಾನು ಏನೇ ಕರ್ಮ ಮಾಡಿದ್ದೆ, ಯಾವ ಜನ್ಮದಾಗ ಏನು ಪಾಪ ಮಾಡಿದ್ನೆ, ನಾನು ಏನು ಪಾಪ ಮಾಡಿದ್ನೆ, ಈ ಜನ್ಮದಾಗ ಅನುಭವಿಸ್ತಿದ್ದೀನಲ್ಲೇ. ಏನು ಪಾಪ ಕರ್ಮ ಮಾಡಿದ್ನೋ ನಾ ಕಾಣೆ. ಅಯ್ಯೋ ಬುಸಿ, ಸಮಾಧಾನ ಮಾಡ್ಕೊಳ್ಳಿ. ಇನ್ನೇನು ಮಾಡೋಕ್ಕಾಯ್ತದೆ? ಹಾಂ, ಇನ್ನು ಬಸ್ರಿ ಆದ್ಮೇಲೆ ನೀನು ತೆಗ್ಸಾಕು ಅಂತ ಹೇಳೋಕ್ಕಾಯ್ತದ? ಮಾನ ಮರುವುದಿದ್ದ ತೆಗ್ಸಾಕಿದ್ರೆ ಏಳು ನೀನೇನಿಯ ಸ್ವಲ್ಪ ಅರ್ಥ ಮಾಡ್ಕ. ಆಗೋದೆಲ್ಲ ಆಗಲಿ ಬಿಡು, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಂಡು ಸುಮ್ಮನಾಗೆ. ಅದೆಂಗೆ ಸುಮ್ಮನಾಯ್ತಾರೆ? ಇಲ್ಲ, ನಾನಂತೂ ಸುಮ್ಮನಾಗಕ್ಕಿಲ್ವೇ? ನಾನಂತೂ ಸುಮ್ಮನಾಗಿಲ್ಲ. ಏನಾರ ಒಂದು ಮಾಡಲೇಬೇಕು. ನಾನು ಸುಮ್ಮನಂತೂ ಆಗಕ್ಕಿಲ್ಲ ಅಂದ್ರೆ ಆಗಕ್ಕಿಲ್ಲ. ಸುಮ್ಮನೆ ಹಾಕಿಲ್ಲ ಅಂತ ಹೇಳಿದ್ರೆ ನನ್ನ ಮಗ ಈಗ ತೆಗ್ಸಾಕ ಸುಡ್ಬೇಕು ಅಂತ ಪಿಲ್ಲನ್ ಮಾಡಿದ್ಯೋ ಏನು? ಅದೆಲ್ಲ ಆಗ್ದಿರ ಕೆಲಸ. ನನ್ನ ಮಾತು ಕೇಳು ಸರೋಜಿ. ಸುಮ್ಕೇನ್ಯಾ ನೀನೇನಿಯ ಸೋತ್ಬಿಟ್ಟು ನಿನ್ನ ಮಗಳನ್ನ ಕರ್ಕೊಂಬರೋದು, ಇಲ್ಲ ಏನೋ ಒಂದು ಪರಕ್ಕನ ಮನೆಗೆ ಮನೆ ತುಂಬಿಸೋದು, ಏನೋ ಒಂದು ಮಾಡು. ನೀನು ಪರಕ ಹಿಂಗೆ ಕಿತ್ತಾಡ್ಕೊಂಡು ಕುಂತ್ಕೊಂಡ್ರೆ ನಿಮಗೆ ಬೇರೆ ದಾರಿ ನೆನೆಯ ಇರಕ್ಕಿಲ್ಲ. ಇಬ್ರು ಹಿಂಗೆ ಕಿತ್ತಾಡ್ಕೊಂಡು ಕುಂತ್ಕೊಂಡು ಸಾಯ್ಬೇಕಾಯ್ತದೆ. ಆ ಮಕ್ಕಳು ನೋಡು, ಅವಕ್ಕೇನು ಗೊತ್ತಾಯ್ತದೆ? ಇನ್ನೂ ಬಸ್ರಿ ಅಂತ ಹೇಳ್ತಾವ್ರೆ. ಏನು ಗೊತ್ತಾಯ್ತದೆ ಹೇಳು? ಹಾಂ, ಏನಾರ ಹೆಚ್ಚು ಕಮ್ಮಿ, ಗಿಚ್ಚು ಕಮ್ಮಿ ಆದತು ಇರೋಳೊಬ್ಳು ಮಗಳನ್ನ ಕಳ್ಕಂತೀಯ. ಸುಮ್ಕೆನೆನಿಯಾ ನಾನು ಹೇಳ್ದಂಗೆ ಕೇಳಿ ಪಾರಕ್ಕನ ಮನೆಗೆ ಹೋಗಿ ಮಾತಾಡ್ಬಿಟ್ಟು ಪಾರಕ್ಕನ ಮನೆಗೆ ಮಂದು ಮುಗಿಸ್ಬಿಡ್ರಿ. ಸುಮ್ಮನೆ ಇಲ್ಲ ಅಂತಂದ್ರೆ ದೇವಸ್ಥಾನದಾಗ ಒಂದು ತಾಳಿ ಕಟ್ಟಿಸ್ಬಿಡ್ರಿ. ಸುಮ್ಕೆನೆನಿಯಾ ತಲೆ ಮೇಲೆ ತಲೆ ಬೀಳಿ 100 ಓಳಾಗ್ಲಿ ನನ್ನ ತಲೆ. ನಾನಂತೂ ಪಾರಕ್ಕನ ಮನೆಗೆ ನನ್ನ ಮಗಳನ್ನ ಕಳ್ಸಕ್ಕೆ ನಾನು ಒಪ್ಪಲ್ಲ ಅಂದರೆ ಒಪ್ಪಲ್ವೇ? ಹಾಂ, ನಿಂದೊಳೆ ಸೊರೈತೆ ಹೇಳು. ಆಗಲೇ ಮದುವೆ ಮಾಡ್ಕೊಂಡು ಪಾರಕ್ಕನ ಮಗನ ಎಂಡ್ರಾಗವಳೆ, ಸೊಸೆನೂ ಆಗೋಳು ಪಾರಕ್ಕಂಗೆ. ಏನು ಕಳ್ಸಕ್ಕಿಲ್ವಂತ ಇನ್ನಂದ್ರೆ? ಏನು ಕಳ್ಸಕ್ಕಿಲ್ಲ, ಸುಮ್ಮನೆ ಎದ್ದೋಗು. ಕಳ್ಸಕ್ಕಿಲ್ವಂತೆ. ಇನ್ನೇನು ಮದುವೆನೂ ಆಯಿತು, ಬಸ್ರಿನೂ ಆದ್ಲು, ಎಲ್ಲ ಆದ್ಲು. ಇನ್ನೇನು ಕಳ್ಸಕ್ಕಿಲ್ಲ ಅಂತ ಅನ್ನೋದು? ನನಗೇನು ಮಾಡಬೇಕು ಅಂತ ಚೆನ್ನಾಗಿ ಗೊತ್ತು ಪದ್ದಿ. ನಾನು ಮಾತ್ರ ನಮ್ಮ ಅಣ್ಣನ ಮುಂದೆ ತಲೆ ತಗ್ಗಿಸ್ಕೊಳ್ಳೋಂಥ ಕೆಲಸ ಮಾಡಲ್ಲ. ನಮ್ಮ ಅಣ್ಣಯ್ಯ ನೆನ್ನೆಲ್ಲ ಫೋನ್ ಹಾಕಿತ್ತು, ಏನಾಯಿತು ಅಂತ ನನ್ನ ಮಗಳ ಹತ್ರ ಮಾತಾಡಿದ್ದೀನಿ. ನೀವೇನು ತಲೆ ಕೆಡಿಸ್ಕೊಬೇಡ್ರಿ, ಬತ್ತಾಳೆ ಅಂತ ಏನೋ ಹೇಳ್ಬಿಟ್ಟಿದ್ದೀನಿ. ನೋಡು, ನಮ್ಮ ಅಣ್ಣಯ್ಯನ ಊರಿಗೆ ಬರ್ತಿದ್ದಂಗೆ ನಾನು ನೋಡ್ಕೊತಾ ಇದ್ದೀನಿ. ಅಂಥದ್ರಾಗ ನಾನು ಸೋತೆ ಅಂತ ಒಪ್ಕೊಬಿಟ್ಟು ಎಲ್ಲ ಬಿಟ್ಕೊಟ್ಬಿಡ್ತೀನಿ ಅಂತ ಹೆಂಗೆ ಅನ್ಕತ್ಯಾ? ನಾನಂತೂ ಬಿಟ್ಕೊಡಕ್ಕಿಲ್ಲ. ಅವಳು ನನ್ನ ಮನೆಗೆ ಹೆಂಗೆ ವಾಪಸ್ ಕರ್ಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಕರ್ಸ್ಕೊಂತೀನಿ, ನೋಡ್ತಾ ಇರು. ಇದಕ್ಕೆಲ್ಲ ಯಾರು ಸರಿ ಅಂತಲೂ ನಂಗೆ ಚೆನ್ನಾಗಿ ಗೊತ್ತು. ಇದಕ್ಕೆಲ್ಲ ಯಾರು ಸರಿ ಅಂತ ಅವ್ರ ಹತ್ರನೇ ಮಾತಾಡ್ತೀನಿ, ನೋಡ್ತಿರು. ಅವ್ರ ಹತ್ರನೇ ಮಾತಾಡಿ ಅವ್ರ ಹತ್ರನೇ ನನ್ನ ಮಗಳನ್ನ ವಾಪಸ್ ಕರ್ಸ್ಕೊಂತೀನಿ. ನಿನ್ನ ಕೈಲಂತೂ ಆಗಕ್ಕಿಲ್ಲ ಅಲ್ವ ವಾಪಸ್ ಕರ್ಕೊಬರಕ್ಕೆ? ಹಾಂ, ಬೇಡ ಬಿಡು, ನಂಗೆ ಗೊತ್ತು ನಿನ್ನ ಕೈಲಿ ಆಗಕ್ಕಿಲ್ಲ ಅಂತ. ನಾನೇ ವಾಪಸ್ ಕರೆಸ್ತೀನಿ, ನೋಡ್ತಾ ಇರು. ನಿನ್ನ ಕಣ್ಣು ಮುಂದೆ ಏನಿಯ ಬರ್ತಾರೆ ವಾಪಸ್ ನಮ್ಮ ಅಂತಕ್ಕೆ, ನೋಡ್ತಿರು. ಅಯ್ಯಪ್ಪ, ಏನೋ ಮಾಡ್ತಾಯಿ, ಏನೋ ಮಾಡು. ನನಗೆ ಯಾಕೆ ಸುಮ್ಕೇನಿಯ ಅದೆಲ್ಲ ನನವೇ? ಏನೋ ಮಾಡು, ನಿನ್ನಿಷ್ಟ. ನಾನೇನು ಅಡ್ಡ ಬರ್ತೀನಿ? ನಿನ್ನ ಮಗಳು, ನಿನ್ನ ಸಂಸಾರ, ನಿನ್ನಿಷ್ಟ. ಹೇಳೋವಷ್ಟು ನಾನು ಹೇಳಿದ್ದೀನಿ. ಎಲ್ರೂ ಹೇಳೋರು ನಿಂಗೆ ಹೇಳೋವಷ್ಟು ಇನ್ನೆಷ್ಟು ತಾನೇ ಎಲ್ರೂ ಹೇಳೋಕ್ಕಾಯ್ತದೆ? ನಿನ್ನ ಮನಸ್ಸು ಇಚ್ಛೆ ಏನು ಬರ್ತದೆ ಅದು ಮಾಡ್ಕ. ಹೋಗಿ ಪಾರಕ್ಕೊಂಡು ಮಂತಕನ ಹೋಗ್ಬಿಟ್ಟು ಬರ್ತೀನಿ. ಪಾರಿ ಏನು ಮಾತಾಡ್ತಾಳೋ ನೋಡ್ತೀನಿ. ಈ ವಿಷಯ ನಾನು ಸುಮ್ಮನೆ ಮುಟ್ಟಿಸ್ಬೇಕಲ್ಲ, ಹಂಗೆ ಮುಟ್ಟಿಸ್ತೀನಿ. ಅಷ್ಟು ಬಿಟ್ಬಿಟ್ರೆ ನಾನು ಇನ್ನೇನು ನಿಮ್ಮಿಬ್ಬರು ಮಧ್ಯೆ ಮಾತಾಡೋಕ್ಕಿಲ್ಲ ಕಣಮ್ಮ. ಮನೆ ಕರ್ಕಬ ಮನೆ ತುಂಬಿಸ್ಕ, ಅದೆಲ್ಲ ನಿನಗಂತೂ ನಾನು ಹೇಳೋದೇ ಇಲ್ಲ. ಅವಳಿಗೂ ನಾನು ಏನು ಮಾತಾಡೋಕೆ ಹೋಗಿಲ್ಲ. ಸರಿ, ಬರ್ತೀನಿ ಕಣೆ ನಾನು. ಆಯಿತು. ಏನೋ ಫ್ರೆಂಡ್ಸುಗಳಿಬ್ರು ಬೀಗ್ತೀರ ಹಾಕ್ತೀರಾ ಅಂತ ಏನೋ ಖುಷಿಯಾಗಿದ್ದೆ. ಬಿಡು ನೀವಿನ್ನು ಒಂದಾಗಂಗೆ ಕಾಣೆ ನಾನು. ಸರಿ ತಗೊಳಮ್ಮ, ಬರ್ತೀನಿ.